ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನವರ ಒಂದು ತಪ್ಪಲಿನಲ್ಲಿ 1,001 ಮೆಟ್ಟಿಲಿನ ಒಂದು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮೈಸೂರು ಕುಡುಮ ಕ್ಷೇತ್ರದ ಪಾದಯಾತ್ರೆಯ ಒಂದು ಸೇವಾ ಸಮಿತಿಯ ತಂಡದ ವತಿಯಿಂದ ಈಗ 2ನೇ ವರ್ಷದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ನಾವೆಲ್ಲರೂ ಕೂಡ ಅಮ್ಮನವರ ಭಕ್ತಾದಿಗಳು ಸಾಕಷ್ಟು ಎಲ್ಲವನ್ನು ವಿವಿಧ ರೀತಿಯಲ್ಲಿ ಅರಿಕೆಯನ್ನು ಮಾಡ್ತೀವಿ. ಅರಿಕೆಯನ್ನು ತೀರಿಸೋದಕ್ಕೆ ಪಾದವನ್ನು 1,000 ಮೆಟ್ಟಿಲುಗಳಿಗೆ ಅಮ್ಮನವರಿಗೆ ಅರಿಶಿನ ಕುಂಕುಮ, ಅಮ್ಮನವರಿಗೆ ಕುಂಕುಮವನ್ನು ಹಚ್ಚಿ ಎಲ್ಲರೂ ಕೂಡ ಒಂದು ಅರಿಕೆಯನ್ನು ತೀರಿಸ್ತಾರೆ. ಆದರೆ ಇವತ್ತಿನ ದಿನಗಳಲ್ಲಿ ಈ ಕುಂಕುಮ ಅರಿಶಿನಕ್ಕೆ ಸಾಕಷ್ಟು ಒಂದು ರಾಸಾಯನಿಕ ಬೆರಕೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಕಡೆ ನಾವು ಅಮ್ಮನವರಿಗೆ ಅರಿಕೆಯನ್ನು ತೀರಿಸಬೇಕು, ಇನ್ನೊಂದು ಕಡೆ ನಮ್ಮ ಈ ಭೂಮಿ ತಾಯಿಯನ್ನು ಕಾಪಾಡಬೇಕು. ಯಾಕೆಂತಂದರೆ ಇರುವುದು ನಮಗೆ ಸಕಲ ಜೀವಿಗಳಿಗೆ ಆಸರೆ ಒಂದೇ ಭೂಮಿ. ಹಾಗಾಗಿ ಈ ಸಕಲ ಜೀವಿಗಳಿಗೆ ಆಸರೆ ಆಗಿರ್ತಕ್ಕಂಥ ಈ ಭೂಮಿಯ ರಕ್ಷಣೆಯನ್ನು ಕೂಡ ಭಕ್ತಾದಿಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಮೈಸೂರಿನ ಕುಡುಮ ಕ್ಷೇತ್ರ ಪಾದಯಾತ್ರೆ ಸೇವಾ ಸಮಿತಿ ತುಂಬ ಎಲ್ಲ ಅವರ ಭಕ್ತಾದಿಗಳ ಅವರ ಸೇವಾ ಸಮಿತಿಯ ತಂಡ ಬಹಳಷ್ಟು ಒಂದು 2ನೇ ವರ್ಷದ ಉತ್ಸಾಹದಿಂದ ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಇದು ಬಹಳ ಮಹತ್ವಪೂರ್ಣವಾದ ಸೇವೆ ಅಂತ ನಾವು ಭಾವಿಸಿದ್ವಿ. ಇದಕ್ಕೆ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಕೂಡ ಸಹಯೋಗವನ್ನು ಒಂದು ಸೇವೆಯನ್ನು ಕೊಡ್ತಾ ಇದೆ. ಯಾಕೆಂತಂದರೆ ಸೇವೆ ಎಲ್ಲರೂ ಕೂಡ ಮಾಡಬೇಕು. ಯಾಕೆಂತಂದರೆ ಇರುವ ಒಂದೇ ಭೂಮಿಯನ್ನು ರಕ್ಷಣೆ ಮಾಡತಕ್ಕಂಥ ಸೇವೆಯಲ್ಲಿ ಪ್ರತಿಯೊಬ್ಬರು ತ್ಯಾಗ ಸೇವೆ ಅವಶ್ಯಕವಾಗಿದೆ. ಯಾಕೆಂತಂದರೆ ಇವತ್ತಿನ ದಿನ ಸಾಕಷ್ಟು ಭೂಮಿ ತಾಯಿಗೆ ರಾಸಾಯನಿಕ ಸೇರ್ತಾ ಇದೆ. ಅದರಲ್ಲೂ ಕೂಡ ಈ ಅರಿಶಿನ ಕುಂಕುಮಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ರಾಸಾಯನಿಕ ಸೇರೋದ್ರಿಂದ ಅದು ಜೀವ ಸಂಕುಲದ ಮೇಲೆ ಹಾನಿ ತರುತ್ತೆ. ಭಕ್ತಾದಿಗಳು ಓಡಾಡ್ತಾ ಇದ್ದಾರೆ, ಅವರಿಗೂ ಕೂಡ ಅವರ ಪಾದಗಳಿಗಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹಾನಿ ಆಗ್ಬೋದು. ಆ ನಿಟ್ಟಿನಲ್ಲಿ ಇವರು ನಮ್ಮ ಕುಡುಮ ಕ್ಷೇತ್ರದ ಒಂದು